ಎಲ್ಲರಿಗೂ ನಮಸ್ಕಾರ. ಅರ್ಥಪೂರ್ಣವಾದ ಕನ್ನಡ ಹಿತನುಡಿಗಳನ್ನು ಕೇಳೋಣ ಬನ್ನಿ. ಹೆಣ್ಣು ಧೈರ್ಯವಂತಳಾಗಿದ್ದರೆ ಅವಳ ತಂದೆಯೇ ಉತ್ತಮ. ಹೆಣ್ಣು ಸಂಸ್ಕಾರ, ತಾಳ್ಮೆ, ಪ್ರೀತಿಯಿಂದ ಇದ್ದರೆ ಅವಳ ತಾಯಿಯೇ ಅತ್ಯುತ್ತಮ. ಒಬ್ಬ ಮಹಿಳೆ ತನ್ನ ಜೀವನದುದ್ದಕ್ಕೂ ಸಂತೋಷವಾಗಿದ್ದರೆ ಅವಳ ಗಂಡನೇ ಸರ್ವಶ್ರೇಷ್ಠ. ಈ ಮಾತು ಎಂಥ ನಿಜ ಅಲ್ವ ಸ್ನೇಹಿತರೆ? ತಾನಾಗಿ ಬಂದದ್ದನ್ನು ಸ್ವೀಕರಿಸಿ ತಿರಸ್ಕರಿಸಬೇಡಿ. ಏಕೆಂದರೆ ನಿನಗೆ ಏನು ಒಳ್ಳೆಯದು ಅದನ್ನು ದೇವರು ಕೊಟ್ಟೇ ಕೊಡುತ್ತಾರೆ, ನೆನಪಿರಲಿ. ನಮ್ಮ ಜೀವನದಲ್ಲಿ ನಾವು ಇಲ್ಲದೇ ಇರುವುದರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತಾ ಇರ್ತೇವೆ. ನಮಗೆ ನಮ್ಮನ್ನು ಅರಸಿ ಬಂದದ್ದನ್ನು ಯಾವತ್ತೂ ತಿರಸ್ಕರಿಸಬಾರದು. ಏಕೆಂದರೆ ದೇವರು ನಮಗೋಸ್ಕರ ಏನು ಒಳ್ಳೆಯದನ್ನು ಖಂಡಿತ ನಮಗೋಸ್ಕರ ಕಳಿಸಿರುತ್ತಾನೆ. ಅದನ್ನು ಸ್ವೀಕರಿಸುವುದನ್ನು ಕಲಿಯೋಣ. ಬದಲಾವಣೆಯ ಹಾದಿಯಲ್ಲಿ ನಡೆದರೆ ಮೊದಲು ವಿರೋಧ ಶುರುವಾಗುವುದು ನಿಮ್ಮ ಕುಟುಂಬದಿಂದಲೇ. ಖಂಡಿತ ನಿಜವಾದ ಮಾತು. ನಮಗೆ ಒಳ್ಳೆಯದಾಗಲಿ ಅಂತ ಬಯಸುವವರಿಗಿಂತ ನಮಗೆ ಕೆಟ್ಟದಾಗಲಿ ಅಂತ ಬಯಸುವವರೇ ತುಂಬ ಜಾಸ್ತಿ. ಹಾಗಾಗಿ ನಾವು ಒಳ್ಳೆಯ ದಾರಿಯಲ್ಲಿ ನಡೆದಿದ್ದರೆ ಯಾರಿಗೂ ಹೆದರದೆ ಮುನ್ನುಗ್ಗಬೇಕು. ವ್ಯರ್ಥ ಭಾವನೆಗಳಿಗೆ ಬೆಲೆ ಕೊಡದವರ ಹತ್ತಿರ ಎಷ್ಟೇ ಹೇಳಿಕೊಂಡರೂ ಅದು ವ್ಯರ್ಥ ಅಷ್ಟೇ. ಖಂಡಿತ ನಮ್ಮ ಭಾವನೆಗಳಿಗೆ ಬೆಲೆ ಕೊಡದವರ ಬಳಿ ನಮ್ಮ ಕನಸು, ನೋವು, ಆಸೆ, ಆಕಾಂಕ್ಷೆ ಏನನ್ನು ಹೇಳಿಕೊಂಡರೂ ಏನು ಪ್ರಯೋಜನವಿರುವುದಿಲ್ಲ. ಅದು ಬಂಡೆಯ ಮೇಲೆ ನೀರಿರದಂತೆ. ನಮಗಾಗಿ ಯಾರೋ ಇದ್ದಾರೆ ಅನ್ನೋ ಭ್ರಮೆಯಲ್ಲಿ ಬದುಕುವುದಕ್ಕಿಂತ ಎಲ್ಲರೂ ಇದ್ದರೂ ಯಾರೂ ಕೊನೆವರೆಗೆ ಜೊತೆಯಲ್ಲಿ ಇರಲ್ಲ ಅನ್ನೋ ವಾಸ್ತವದಲ್ಲಿ ಬದುಕುವುದು ಒಳ್ಳೆಯದಲ್ವಾ? ಖಂಡಿತ ಇದು ಎಷ್ಟು ನಿಜವಾದ ಮಾತು. ನಮಗಾಗಿ ಯಾರೂ ಇಲ್ಲ ಅನ್ನೋ ಭ್ರಮೆಯಲ್ಲಿ ಬದುಕುವುದಕ್ಕಿಂತ ಎಲ್ಲರೂ ಇದ್ದರೂ ಕೊನೆವರೆಗೂ ಯಾರೂ ಜೊತೆಯಲ್ಲಿ ಇರಲ್ಲ. ನಾವು ಈ ಜಗತ್ತಿಗೆ ಒಂಟಿಯಾಗಿ ಬಂದಿರುವುದು, ಹೋಗುವಾಗಲೂ ಒಂಟಿಯಾಗಿಯೇ ಹೋಗುವುದು. ನಮ್ಮ ಜೀವನದಲ್ಲಿ ಕೆಲವರು ನಮ್ಮೊಂದಿಗೆ ಒಳ್ಳೆಯ ರೀತಿಯಲ್ಲಿ ಇರ್ತಾರೆ, ಕೆಲವರು ಕೆಟ್ಟ ರೀತಿಯಲ್ಲೂ ಇರ್ತಾರೆ. ಅವರು ಯಾವತ್ತೂ ನಮಗೆ ಒಳ್ಳೆಯದನ್ನು ಬಯಸುವವರು ಆಗಿರ್ತಾರೆ, ಕೆಟ್ಟದ್ದನ್ನು ಬಯಸುವವರು ಆಗಿರ್ತಾರೆ. ನಮ್ಮದು ಈ ಜಗತ್ತಿನಲ್ಲಿ ಒಂಟಿ ಹೋರಾಟ. ಯಾರೋ ಇದ್ದಾರೆ ನಮ್ಮನ್ನು ಸಲಹುತ್ತಾರೆ ಅನ್ನೋ ಭ್ರಮೆಯಲ್ಲಿ ಬದುಕುವುದಕ್ಕಿಂತ ನಾವು ನಮಗೆ ನಾವೇ, ನಮ್ಮೊಂದಿಗೆ ನಾವೇ ಅನ್ನೋ ವಾಸ್ತವದಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದು ಉತ್ತಮ. ಪ್ರಿಯ ವೀಕ್ಷಕರೇ, ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ.